ಕೊಪ್ಪಳದಲ್ಲಿ ಅದ್ದೂರಿಯಾಗಿ ತೆರೆಕಂಡ ಮಿಂಚುಳು ಸಿನಿಮಾ. ಹೌದು, ಕೊಪ್ಪಳ ಜಿಲ್ಲೆಯ ಬಿಸರಳಿ ಗ್ರಾಮದ ಮಂಜುನಾಥ್ ಕೊಪ್ಪದವರ ಮಗ ಕುಮಾರ್ ಪ್ರೀತಮ್ ಅಭಿನಯದ ಮಿಂಚುಳು ಚಲನಚಿತ್ರವು ಕೊಪ್ಪಳದ ಶಾರದಾ ಚಿತ್ರಮಂದಿರದಲ್ಲಿ ಇಂದು ಬೆಳಗ್ಗೆ ಬಿಡುಗಡೆಯಾಗಿದೆ. ಡ್ರಾಮಾ ಜೂನಿಯರ್ ಖ್ಯಾತಿಯ ಮೂಲಕ ಎಲ್ಲರ ಮನೆ ಮಾತು ಆಗಿದ್ದ ಬಾಲನಟ ಪ್ರೀತಮ್ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರು ಕುಡಿ ಪೃಥ್ವಿರಾಜ್ ಅವರೊಂದಿಗೆ ಅಭಿನಯಿಸಿದ್ದಾರೆ. ಅನೇಕ ಗಣ್ಯರು ಸಿನಿಮಾಸಕ್ತರು ಶುಭ ಹಾರೈಸಿದ್ದಾರೆ. ಹಳ್ಳಿಯ ಪ್ರತಿಭೆ ಗಾಂಧಿನಗರದಲ್ಲಿ ಮಿಂಚುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಅಭಿನಯದ ಮೂಲಕ ಜನಪ್ರೀತಿ ಗೆದ್ದ ಪ್ರೀತಮ್ ಇನ್ನು ಎತ್ತರಕ್ಕೆ ಬೆಳೆಯಬೇಕೆಂಬುದು ಕೊಪ್ಪಳ ಜನತೆಯ ಆಸೆ. ಮಿಡ್ಲ್ ಕ್ಲಾಸ್ ಹುಡುಗನ ಯಶೋಗಾಥೆ ಆಸೆಯತ್ತ ಸಿನಿಮಾಗೆ ಪ್ರೇಕ್ಷಕರು ಫಿದಾಗಿದ್ದಾರೆ. ಇದೇ ವೇಳೆ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಮಹಾಂತೇಶ್ ಮಲ್ಲನಗೌಡರು ಆಗಮಿಸಿ ಚಲನಚಿತ್ರಕ್ಕೆ ಚಾಲನೆ ನೀಡಿ 10 ಟಿಕೆಟ್ಗಳನ್ನು ಅಧಿಕೃತವಾಗಿ ಖರೀದಿ ಮಾಡುವ ಮೂಲಕ ಚಲನಚಿತ್ರಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಕೊಪ್ಪಳದ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಹೆಮ್ಮೆಯ ವಿಷಯ. ನಾವೆಲ್ಲರೂ ಕೂಡ ಆ ಕಲಾ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಆಶಯ ವ್ಯಕ್ತಪಡಿಸಿದರು. ಇದೇ ವೇಳೆ ಅನೇಕ ಸಿನಿಮಾಸಕ್ತರು ಕೂಡ ಪ್ರೀತಮ್ ಅವರ ಚಲನಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ. ನಾನಾ ಹಳ್ಳಿಗಳಿಂದ ಆಗಮಿಸಿದ ಪ್ರೇಕ್ಷಕರು ಸಿನಿಮಾ ನೋಡಿ ತಮ್ಮ ಖುಷಿಯನ್ನು ಹಂಚಿಕೊಂಡರು. ತಿಂಗಳ ಹಿಂದೆ ಪ್ರೀತಮನ ತಮ್ಮ ಪ್ರತೀಕ ನಾಯಕನಾಗಿ ನಟಿಸಿದಂಥ ಓ ನನ್ನ ಚೇತನ ಚಿತ್ರವನ್ನು ವೈಭವದಿಂದ ಬಿಡುಗಡೆ ಮಾಡಿದ್ವಿ. ಅದೇ ರೀತಿ ಯಾವ ರೀತಿ ಸ್ವೀಕಾರ ಮಾಡಿದರು ಅದೇ ರೀತಿ ಈ ಚಿತ್ರವನ್ನು ಮಿಂಚುಳು ಚಿತ್ರವನ್ನು ಸಹಿತ ಪ್ರೀತಮನ ಚಿತ್ರವನ್ನು ಸ್ವೀಕರಿಸಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಿರುಗಂಗಡ ನಾಡಿನ ಕೊಪ್ಪಣಾಚಲ ಪವಿತ್ರ ಕೊಪ್ಪಳ ನಗರದ ಆಶೀರ್ವಾದ ಆ ಮಗುಗೆ ಇರಲಿ ಅಂತ ಹಾರೈಸಿ ಹೆಚ್ಚು ಮಾತಾಡಲಿಲ್ಲ. ಇದರಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ತಮ್ಮ ವರದರಾಜರವರ ಮೊಮ್ಮಗ ಪೃಥ್ವಿರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹೀಗಾಗಿ ನಮ್ಮ ಪ್ರೀತಮ್ ರಾಜ್ ಕುಟುಂಬದ ಮಡಿಲಲ್ಲಿ ಬಿದ್ದಿದ್ದಾನೆ. ಅವ್ರು ಎಂದೂ ಮಡಿಲಲ್ಲಿ ಇದ್ದವರಲ್ಲ, ಅವ್ರು ಎಂದೂ ಬಿದ್ದವರಲ್ಲ. ಅದೇ ರೀತಿ ಎತ್ತಾಗಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿಯೊಂದಿಗೆ ಅಭಿನಯಿಸೋದು ಭಾಳ ಹೆಮ್ಮೆಯ ವಿಷಯ. ಇವತ್ತು ಅವರಿಗೆಲ್ಲ ಎಲ್ಲವನ್ನು ಮೀರಿ ನಾವೆಲ್ಲರೂ ಕೂಡಿ ಬೆಂಬಲಿಸೋಣ ಅಂತ ಸಂದರ್ಭ ಹೇಳ್ತಾ ಟಿಕೆಟನ್ನು ಪ್ರಸ್ತುತ ಪಡೆಯುವುದರಿಂದ ಕರೆಯುತ್ತೇವೆ. Sisters, attention. ಶಾರದಾ ಚಿತ್ರಮಂದಿರದಲ್ಲಿ ಕೊಪ್ಪಳದ ಪ್ರತಿಭೆಯಾದಂಥ ಪ್ರೀತಮ್ ಅಭಿನಯದ ಮಿಂಚುಳು ಚಲನಚಿತ್ರ ಬಿಡುಗಡೆಯಾಗಿದೆ. ಬನ್ನಿ, ಬೆಳಗಿನ ಶೋದಲ್ಲಿ ಅನೇಕ ಗ್ರಾಮಸ್ಥರು ಮತ್ತು ಪ್ರೇಕ್ಷಕರು ಸಿನಿಮಾ ನೋಡಿದ್ದಾರೆ. ಬನ್ನಿ, ಅವರ ಅಭಿಪ್ರಾಯ ಸರ್ ಇದುವರೆಗೂ ಕೊಪ್ಪಳ ಪ್ರೀತಮ್ ಅವರ ಸಿನಿಮಾ ನೋಡಿದ್ರೆ ಏನು ಸಿಗ್ತದೆ ಅಂತ? ಒಳ್ಳೆಯ ಮುಂದೆ ಸಾಗಿಸ್ಬೋದು ಅಂತ ನನ್ನ ಸಿನಿಮಾ ಇಷ್ಟ ಆಯ್ತಾ ಸರ್ ನಿಮಗೆ? ಸಿನಿಮಾ ಚೆನ್ನಾಗಿ ಪ್ರೇರಣೆ ಇದೆ. ಮಕ್ಕಳಿಗೆ ಪ್ರೇರಣೆ ಆಗ್ಬೋದು ಸಿನಿಮಾ. ಪ್ರೇರಣೆ ಮಕ್ಕಳಿಗೆಲ್ಲ ನಾವು ಸಾಧನೆ ಮಾಡಬೇಕು ಅನ್ನೋದು ಜೊತೆಗೆ ತಮ್ಮಲ್ಲಿ ಉಟ್ಕೊಂಡು ಮಕ್ಕಳಿಗೆಲ್ಲ ಸರ್ ನೀವು ಸಿನಿಮಾ ನೋಡಿದ್ರಾ? ಹೆಂಗೆ ಸರ್ ಸಿನಿಮಾ? ಇಲ್ಲಿ ನಿಜವಾಗಿ ಕಷ್ಟ ಅಂದ್ರೇನು, ವಿದ್ಯಾರ್ಥಿಗಳು ಕಷ್ಟದಲ್ಲಿ ಅಭ್ಯಾಸ ಮಾಡಿದ್ರೆ ಜಗತ್ತಿನಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಕ್ಕೆ. ಬಿಸರಳ್ಳಿ ಅಂದರೆ ನಮ್ಮೂರಿನ ಹುಡುಗ ಬರೇ ಬಿಸರಳ್ಳಿ ಗ್ರಾಮ ಅಲ್ಲ, ಇಡೀ ಕರ್ನಾಟಕನ ದೇಶದೊಳಗೆ ಮಿಂಚಿಸ್ತದೆ. ಆ ಹುಡುಗ ಇಷ್ಟ ಅಂತಲ್ಲ, ಹಂಗೆ ರಾಜ್ಕುಮಾರ್ ಅವರ ಕುಟುಂಬ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ದೇಶಾದ್ಯಂತ ಒಂದು ಚಲನಚಿತ್ರದೊಳಗೆ ಸುಪ್ರಸಿದ್ಧರಾದರು. ಅದೇ ರೀತಿ ಹಂಗೆ ಬಿಸರಳ್ಳಿ ಗ್ರಾಮದ ಬಾಲನಟ ಈ ದೇಶದ ಪ್ರಸಿದ್ಧಿ ಒಬ್ಬ ಬಾಲನಟನ ಆಗ್ತಾನಂತ ನಮಗೆ ಚೆನ್ನಾಗಿದೆ, ಸೂಪರ್ ಆಗಿದೆ.
ಚೆನ್ನಾಗಿದೆ. ಅದ್ಭುತವಾಗಿ ಬಾಲನಟನಾಗಿ ಅಭಿನಯಿಸಿರ್ತಕ್ಕಂಥ ಪ್ರೀತಮ್ಮ ಒಳ್ಳೆಯ ಒಂದು ರಾಜ್ಕುಮಾರ್ ಕುಟುಂಬದ ಕುರಿಯಾಗಿ ಅವರ ಒಂದು ಹಂತದ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥದ್ದು, ಆಮೇಲೆ ಅವರ ಒಂದು ಆತನಿಗೆ ಆಶೀರ್ವಾದ ಮಾಡತಕ್ಕಂಥದ್ದು, ಹೆಚ್ಚಿನ ರೀತಿಯಲ್ಲಿ ತನ್ನ ನಟನಾ ಕೌಶಲ್ಯವನ್ನು ವೃದ್ಧಿಪಡಿಸಿದೆ. ಮತ್ತು ಇಲ್ಲಿ ಪ್ರತಿಭೆಗಳು ಹೇಗೆ ಸರ್ಕಾರಿ ಶಾಲೆಯಲ್ಲಿ ಬೆಳೆದು ಆ ಪ್ರತಿಭೆಗಳು ಹೇಗೆ ಹೊರಹೊಮ್ಮುತ್ತವೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಪ್ರತಿಭೆಗಳು ಬೆಳೀಲಿ ಅಂತಕ್ಕಂಥ ಒಂದು ಮಾದರಿ ಚಿತ್ರವಾಗಿದೆ. ಆ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಉತ್ತಮವಾಗಿ ನಟನಾ ಕೌಶಲ್ಯ ಅವನಿಗೈತಿ. ಅವನು ಉತ್ತಮವಾಗಿ ಬೆಳಿತಾನೆ. ಹಲವಾರು ನಟರ ಒಂದು ಪರಿಚಯ ಅವ್ರಿಗಿದೆ. ಅವನು ಬೆಳೆಸ್ತಾರಂತಕ್ಕಂಥ ನಾವು ಆಶೆಯನ್ನು ಇಟ್ಕೊಂಡು ಈ ಮೂಲಕ ಅವ್ರು ಶುಭ ಹಾರೈಸ್ತೀವಿ. ಈ ಮೂವಿ ಭಾಳ ತುಂಬ ಚೆನ್ನಾಗಿದೆ. ಹುಬ್ಬಳ್ಳಿಯ ರಾಜ್ಯಾದ್ಯಂತ ಒಂದು ನಟನಾ ಅಂತೇಳಿ ನಮ್ಮ ಒಂದು ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಕೃಷಿಗಳಿಂದ ಒಂದು ಕೊಪ್ಪಳ ಜಿಲ್ಲೆಯಿಂದ ಒಂದು ನಾವು ಎಲ್ಲ ಒಂದು ಶುಭ ಹಾರೈಸ್ತೀವಿ.